ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ನಮ್ಮ ಹಿರಿಯರು ನಮಗೆ ಜನಸೇವೆ ಹೇಗೆ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದಾರೆ. ಇವತ್ತಿನ ದಿವಸ ಏನು ನಮ್ಮ ತಾತನವರಾದ ರಾಜಾ ಕುಮಾರ್ ನಾಯಕ್ ಅವರನ್ನ ನೆನೆಸ್ಕೊಳ್ತೀನಿ ನಾನು. ಅದೇ ರೀತಿ ಕೆಲವೊಂದು ಪ್ರಸಂಗಗಳು ನಮ್ಗೆ ಇವತ್ತಿನ ದಿವಸ ನೆನಪರ್ತದ. ರಾಜಾ ಶ್ರೀರಾಮ್ ನಾಯಕ್ ನಮ್ಮ ಚಿಕ್ಕಪ್ಪನವರು, ಅವ್ರು ಹೆಂಗಿದ್ರು ಅಂದ್ರೆ ನಮ್ಮ ಜೊತೆಗೆ ಚಿಕ್ಕಪ್ಪನಕ್ಕಿಂತ ಹೆಚ್ಚಾಗಿ ನಮ್ಮ ಗೆಳೆಯರ ತರ ಇದ್ರು, ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ರು. ಅವ್ರನ್ನ ನಾವು ಕಳ್ಕೊಂಡ್ವಿ. ಅದೇ ರೀತಿ ನಮ್ಮ ಚಿಕ್ಕಪ್ಪನವರು ರಾಜಾ ರಂಗಪ್ಪ ನಾಯಕ್ ಅವ್ರು ನಮ್ಗೆ ಬೈದ್ಬಿಟ್ಟು ತಿದ್ದಿ ಹೇಳ್ತಾ ಇದ್ರು. ಈಗ ಕೆಲವೊಂದ್ಸರಿ ತಪ್ಪುಗಳು ಮಾಡಿದಾಗ ನನಗಾಗಿ ನನ್ನ ತಮ್ಮನವ್ರಿಗೆ ಎಲ್ಲರೂ ತಿದ್ದುಬಿಟ್ಟು ಹೇಳ್ತಾ ಇದ್ರು. ಅದೇ ರೀತಿ ರಾಜಾ ಮೋನೇಶ್ವರ ನಾಯ್ಕ್ ಅವರು ಸಹಿತ ನಕ್ಕಂತೆ ಏನಾಗಲ್ಲ, ಏನ್ ಮಾಡ್ತೀರಿ ಮಾಡಿ, ನಾವು ನಿಮ್ ಜೊತೆಗಿರ್ತೀವಿ ಅಂತ ಹೇಳ್ತಾ ಇದ್ರು. ರಾಜಾ ವೆಂಕಟಪ್ಪ ನಾಯ್ಕ್ ನಮ್ಮ ತಂದೆ ನಮ್ಗೆ ಶಕ್ತಿ ತರ ಇದ್ರು. ಅದೇ ರೀತಿ ರಾಜಾ ರೂಪ್ ಕುಮಾರ್ ನಾಯ್ಕ್ ನಮ್ಮ ಅಣ್ಣ, ಅವರು ಒಂದು ಗೆಳೆಯ ತರ ಇದ್ರು. ಇವತ್ತಿನ ದಿವಸ ಯಾರು ಇಲ್ಲ, ನೀವೇ ಎಲ್ಲರೂ ನಮ್ಗೆ ನುಡಿ ನಮನದ ಕಾರ್ಯಕ್ರಮದ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆಕಸ್ಮಿಕವಾಗಿ ಫೆಬ್ರವರಿ 25ನೇ ತಾರೀಕು ನಮ್ಮೆಲ್ಲರಿಗೂ ಕೂಡ ನಂಬಲಾದಂತ ಒಂದು ಸುದ್ದಿ ನಮ್ಮ ಫೋನ್ಗಳ ಮುಖಾಂತರ ಮುಟ್ತಕ್ಕಂಥ ಕೆಲಸ, ನಂಬಲಕ್ ಸಾಧ್ಯ ಇಲ್ಲದಂತ ಮಾತು. ಇವತ್ತು ನಾವೆಲ್ಲರೂ ಕೂಡ ಅವರ ನೆನಪಿನ ಅರ್ಥವಾಗಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ. ಈಗಾಗಲೇ ಎಲ್ಲ ಪೂಜ್ಯರು, ಎಲ್ಲ ಮುಖಂಡರು ಕೂಡ ಸಾಕಷ್ಟು ಮಾತನಾಡಿದರು. ರಾಜಾ ವೆಂಕಟಪ್ಪ ನಾಯ್ಕ ಅವರು ಒಂದು ಶಕ್ತಿಯಾಗಿ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮದೇ ಆದಂತ ಒಂದು ಅಪಾರ ಕೊಡುಗೆಯನ್ನು ಕೊಡ್ತಾ ಬಂದಿರ್ತಕ್ಕಂಥ, ವಿಶೇಷವಾಗಿ ಈ ಕುಟುಂಬ ರಾಜಾ ಕುಮಾರ್ ನಾಯಕ್ ಅವರ ಆದಿಯಾಗಿ ಇವತ್ತು ರಾಜಾ ವೆಂಕಟಪ್ಪ ನಾಯಕ್ ಇರುವುದು, ರಾಜಾ ರಂಗಪ್ಪ ನಾಯಕ್ ಇರುವುದು, ರಾಯಚೂರು ಲೋಕಸಭಾ ಸದಸ್ಯರಾಗಿ ಇವತ್ತು ಮೌನೇಶ್ ನಾಯಕ್ ಅವರು ಇರ್ಬೋದು, ರಾಮಪ್ಪ ನಾಯಕ್ ಅವರು ಇರ್ಬೋದು, ಇವತ್ತೆಲ್ಲರೂ ಕೂಡ ಇವತ್ತು ನಮ್ಮ ಸೇವೆ ಮಾಡಿ ನಮ್ಮನ್ನು ಅಗಲಿರ್ತಕ್ಕಂಥ ಕೆಲಸ ಆಗ್ತದೆ. ಸುಮಾರು ವರ್ಷಗಳಿಂದ ಈ ಭಾಗದ ಜನರ ನಲಿವಿನಲ್ಲಿ ಇವತ್ತು ರಾಜಾ ಕುಮಾರ್ ನಾಯಕ್ ಅವರ ಕುಟುಂಬ, ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳ ಆದಿಯಾಗಿ ಈ ಭಾಗದ ಜನರ, ರೈತರ, ಕೂಲಿ ಕಾರ್ಮಿಕರ ಮತ್ತು ಯುವಕರ ಸೇವೆಯನ್ನು ತಮ್ಮದೇ ಆದಂತಹ ರೀತಿಯಲ್ಲಿ ಇವತ್ತು ಅವರು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಸಾಕ್ಷಿ 26ನೇ ತಾರೀಕಿಯನ್ನು ಅವರ ಅಂತಿಮ ಯಾತ್ರೆಯಲ್ಲಿ ಇವತ್ತು ಕರ್ನಾಟಕದಿಂದ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಕೂಡ ಆಗಮಿಸಿದರು. ಮತ್ತು ಈ ವಿಶೇಷವಾಗಿ ಈ ಕುಟುಂಬದ ಆಪ್ತರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದಿಂದ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಕೂಡ ಆವತ್ತಿನ ಸಂದರ್ಭದಲ್ಲಿ ಆಗಮಿಸ್ತಕ್ಕಂಥದ್ದು ಬಹಳ ವಿಶೇಷ. ಮತ್ತು ಅವತ್ತು ಜನ ನೋಡಿದ್ರೆ ಇವತ್ತು ಲಕ್ಷಾಂತರ ಜನ ಯಾವ ಮೂಲೆಯಿಂದ ಬರ್ತದೋ ಗೊತ್ತಿಲ್ಲ, ಎಲ್ಲಾ ರಸ್ತೆಗಳು ಬ್ಲಾಕ್ ಆಗಿರ್ತಕ್ಕಂಥ. ಶರಣಪ್ಪ ಸಲಾಪುರ್ ಅವರೇ, ಇನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ, ವೇದಿಕೆ ಮೇಲೆ ಎಲ್ಲ ಮುಖಂಡರೇ ಮತ್ತು ರಾಜಾ ವೆಂಕಟಪ್ಪ ನಾಯಕರ ಅಭಿಮಾನಿ ಬಂಧುಗಳೇ, ಇವತ್ತಿನ ದಿವಸ
ರಾಜ ವೆಂಕಟಪ್ಪ ನಾಯ್ಕರವರು ನಮ್ಮ ನಗಲಿ ಉಳಿತಾರೆ. ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಬಹುತೇಕ ರಾಜ ವೆಂಕಟಪ್ಪ ನಾಯ್ಕರವರು ಈಗ ನಮ್ಮನ್ನು ಬಿಟ್ಟು ಹೋಗ್ತಾರಂತೆ. ಅದಕ್ಕೆ ಮನುಷ್ಯ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಅದಕ್ಕೆ ಮನುಷ್ಯ ಒಂದು ಗೊತ್ತಿರುತ್ತೆ, ಒಂದು ಗೊತ್ತಿರಲ್ಲ. ನಾವು ಹುಟ್ಟಿದ್ವಿ, ಎಲ್ಲಿ ಹುಟ್ಟಿದೀವಿ, ಯಾವ ಊರಾಗ ಹುಟ್ಟಿದೀವಿ, ಹೆಂಗೆ ಹುಟ್ಟಿದೀವಿ, ಎಂದು ಹುಟ್ಟಿದೀವಿ ಅಂತ ಗೊತ್ತಿರ್ತದೆ. ಆದರೆ ಸಾವು ಮಾತ್ರ ಎಲ್ಲಿ ಸಾಯ್ತೀವಿ, ಹೆಂಗೆ ಸಾಯ್ತೀವಿ, ಯಾವ ರೀತಿ ಗೊತ್ತಿರಲ್ಲ. ಅದಕ್ಕೆ ಹುಟ್ಟು ಆಕಸ್ಮಿಕ ಆದರೆ ಸಾವು ನಿಶ್ಚಿತವಾಗಿರುತ್ತೆ, ಯಾವಾಗಂತೂ ಗೊತ್ತಿರಲ್ಲ. ಆದ್ರೆ ರಾಜ ವೆಂಕಟಪ್ಪ ನಾಯ್ಕರವರು ರಾಜಪ್ರಭುತ್ವ ಮನೆತನದಿಂದ ಬಂದರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 87ರಲ್ಲಿ ಪ್ರಧಾನರಾಗಿ, 94ರಲ್ಲಿ ಶಾಸಕರಾಗಿ, ಅವರು 4 ಸಲ ಗೆದ್ದು 3 ಸಲ ಶಾಸಕಾಂಗ ಸಭೆಗೆ ಸೋತು, 1 ಸಲ ಲೋಕಸಭೆಗೆ ಸೋತರು ಕೂಡ ಈ ಕ್ಷೇತ್ರದ ಜನರ ಕೈಯನ್ನು ಎಂದೂ ಬಿಡಲಿಲ್ಲ. ಅವರು ಸೋಲನಷ್ಟೇ, ಗೆಲುವನಷ್ಟೇ. ಅವರು ಗೆದ್ದಾಗ ಏನು ಬಾಳ ಮೇಲಿಲ್ಲ, ಸೋತಾಗ ಯಾರು ಕೈ ಬಿಟ್ಟು ಹೋಗಲಿಲ್ಲ. ವೆಂಕಟಪ್ಪ ನಾಯ್ಕರವರ ಈ ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಪೂಜ್ಯರೇ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶರಣಬಸಪ್ಪ ದರ್ಶನಪುರ ಸಾಹೇಬ್ರವರೇ ಹಾಗೂ ವೇದಿಕೆ ಮೇಲಿದ್ದಂಥ ಎಲ್ಲ ಮುಖಂಡರುಗಳೇ ಹಾಗೂ ಎಲ್ಲ ಕಾರ್ಯಕರ್ತರೇ ಹಾಗೂ ನನ್ನ ಅಣ್ಣ ತಮ್ಮಂದಿರೇ, ಈಗಾಗಲೇ ನಮ್ಮ ನಾಯಕರು ರಾಜ ವೆಂಕಟಪ್ಪ ನಾಯ್ಕರವರು ಅಗಲಿ 21 ದಿವಸ ಆಯಿತು. ಅವರ ನಡೆ ನುಡಿ ಹೇಗಿತ್ತಂದ್ರ ಬಹಳ ನೇರ, ದಿಟ್ಟ, ನಿರಂತರ. ಇವತ್ತ 4ನೇ ಸರಿ ಅವ್ರು MLA ಆಗ್ಯಾರ. 4ನೇ ಸರಿ MLA ಆಗ್ಯಾರಂದ್ರ ಇಷ್ಟು ಇಲ್ಲಿವರೆಗೂ ಕಾರ್ಯಕರ್ತರು ಉಳಿದಾರಂದ್ರ ಅವ್ರು ಯಾವುದೇ ಒಬ್ಬ ಸಣ್ಣ ಕಾರ್ಯಕರ್ತ ಇದ್ದು ಅಲಕ್ಷ್ಯ ಮಾಡ್ತಿದ್ದಿಲ್ಲ. ಅವರ ಬಾಜು ನಾನೇನು ಅವ್ರ ಜೊತೆ ಭಾಳ ದಿವಸ ಅಲ್ಲ, 15ನೇ ತಿಂಗಳು ಅವ್ರ ಕೂಡ ಸಂಬಂಧ ನನ್ಗೆ. ಅವ್ರ ಜೊತೆ ನನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ರಿಂದ ಒಂದ್ಸರಿ ಬಂದ್ರು, ನೋಡಪ್ಪ ನಿಮ್ ತಂದೆಯವ್ರಿಗೆ ಆರಾಮಿಲ್ಲ, ನೀನ್ ಓಡಾಡ್ಬೇಕು ಅಂತಂದ್ರ. ನಾನ್ ಅನ್ಕೊಂಡೆ, ಸರ್ ನೀವು ಇಷ್ಟು ಎಕ್ಸ್ಪೀರಿಯನ್ಸ್ ಇದ್ದವರು, ಇಷ್ಟು ವಯಸ್ಸಾದವರು, ನಮ್ಮಂತ ಸಣ್ಣವ್ರು ಕೇಳ್ಕೊಂಡ್ರೆ ನನ್ನೆಲ್ಲ ಕೆಲಸ ಬಿಟ್ಟು ಸರ್ ನಿಮ್ಗೆ ಆಯ್ಕೆ ಮಾಡ್ತಕ್ಕಂಥ ಕೆಲಸ, ನಿಮ್ ಜೊತೆ ಓಡಾಡುವಂತ ಕೆಲಸ ಮಾಡ್ತಂತ ಹೇಳಿದೆ. ಅವಾಗ ಅವ್ರ ಜೊತೆ ನನಗೆ ಗೊತ್ತೇ ಇಲ್ಲ ನನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ರು ಅವರು. ಆಮೇಲೆ ಅವ್ರ ಸಲುವಾಗಿ ನಾವೆಲ್ಲ ಓಡಾಡಿದ್ವಿ, ಎಲ್ಲ ಜನರ ಸ್ಪಂದನೆ ಮಾಡಿದ್ದು. ಅವಾಗ ನಮಗ್ ಗೊತ್ತಾಯ್ತು, ನಾವು ದೂರ ಇದ್ದಾಗ ಹೇಳ್ತಿದ್ರು ಬೇರೆದವ್ರು, ಅವ್ರು ಹಂಗದಾರ ಹಿಂಗದಾರ ಅಂತ. ನಾವು ಸಮೀಪದಿಂದ ಬಂದಾಗ ಗೊತ್ತಾಯ್ತು ಅವ್ರು ಎಷ್ಟು ಪೇಷನ್ಸ್ ಇದೆ, ಅವ್ರ ಹತ್ರ ಎಷ್ಟು ತಾಳ್ಮೆ ಇದೆ. ಪ್ರತಿಯೊಂದು ಕೆಲಸ ನಾನು ಅವ್ರ ಬಾಜು ಕುಂತ ಅಬ್ಸರ್ವ್ ಮಾಡ್ತಿದ್ದೆ. ಯಾರಿಗೆ ಹೇಳ್ಬೇಕು, ನಿಮ್ದು ಏನ್ ಕೆಲಸ ಅದನ್ನ ಮಾಡ್ತಿದ್ರು ಅವರು. ಆಮೇಲೆ ಫೋನ್ ಹಚ್ಚಿದವ್ರಿಗೆ ವಾಪಸ್ ಫೋನ್ ಹಚ್ತಿದ್ರು, ಗದ್ದಲ್ದಾಗಿದ್ರು ವಾಪಸ್ ಫೋನ್ ಹಚ್ಚಿದ್ರು. ಅಂತ ನಾಯಕ ಇವತ್ತೇನಿದ್ರು ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಅವರು ಮ್ಯಾಲಿಂದ ನೋಡ್ತಿರ್ತಾರ. ನಾನು ಇದ್ದಾಗ ನಮ್ಮ ಜೊತೆ ಜನ ಹೇಗಿದ್ರು, ಇವತ್ತು ನನ್ನ ಮಕ್ಕಳ ಜೊತೆ ಹೇಗಿರ್ತಾರ, ಕೈ ಬಿಟ್ಟಾರ ಇಲ್ಲ, ಏನ್ ಮಾಡ್ತಾ ಇದಾರ ಅಂತ ನೋಡ್ತಿರ್ತಾರ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಅವರ ಮಗ ಆದಂತ ರಾಜ ವೇಣುಗೋಪಾಲ್ ನಾಯ್ಕರವ್ರನ್ನ MLA ಮಾಡೋಣ. ಹೆಚ್ಚು ಅವ್ರನ್ನ 25,000 ಲೀಟರ್ ಆರಿಸ್ತಿವಿ. ಇವ್ರನ್ನ ಅವ್ರಕ್ಕಿಂತ ಹೆಚ್ಚಿನ ಮತದಿಂದ ಅವ್ರಿಗೆ ಏನಾದ್ರು ಆರಿಸ್ತಂದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಇದಾಗಿತ್ತು ಟುಡೇ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.